ನಮ್ಮ ಏನು ಬೇಸಿಗೆಯಲ್ಲಿ ಆ ಅತ್ಯಂತ ಅಧಿಕ ತಾಪಮಾನದ ಸಂದರ್ಭದಲ್ಲಿ ಈ ಸಣ್ಣ ಸಣ್ಣ ಹಕ್ಕಿಗಳು ಅದು ನಮ್ಮ ಈ ಒಂದು ಏನು ಪರಿಸರದಲ್ಲಿ ವಾಸವಾಗಬೇಕಿತ್ತ ಅದೆಲ್ಲವೂ ನಶ್ವರ ಆಗ್ತಾ ಆಗ್ತಾ ಹೋಗಿದೆ. ಹಿಂದೆ ಗುಬ್ಬಚ್ಚಿ, ಕೋಗಿಲೆ, ಬುಲ್ಬುಲ್ ಇಂಥ ಹಕ್ಕಿಗಳು ನಮ್ಮ ಮನೆ ಅಂಗಳದಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಾ ಇತ್ತು. ಅದನ್ನು ಗಮನಿಸಿದಾಗ ಇದು ಈಗ ನಮ್ಗೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ತುಂಬಾ ಬೇಸರದ ಸಂಗತಿ. ಆದ ಕಾರಣ ನಾವೇನು ನಮ್ಮೆಲ್ಲ ಒಂದು ಟೀಮು ನಿಶ್ಚಯ ಮಾಡಿದಂದ್ರೆ ನಾವು ಆದಷ್ಟು ಗಿಡಗಳನ್ನು ಬೆಳೆಸಬೇಕು. ಈ ನಾಡನ್ನು ಹಚ್ಚ ಹಸಿರನ್ನಾಗಿ ಮಾಡಬೇಕು. ನಮ್ಗೆ ಎಲ್ಲಿ ಜಾಗ ಸಿಕ್ಕಿದೆ ಖಾಲಿ ಜಾಗ ಅಲ್ಲೆಲ್ಲ ಕೂಡ ನಾವು ಗಿಡವನ್ನು ಬೆಳೆಸಬೇಕು. ಅದರಲ್ಲಿ ಕೂಡ ಹಣ್ಣು ಬಿಡುವ ಅಂತ. ನಾನು ನಿನ್ನೆ ಒಂದು ಸೈಂಟಿಸ್ಟ್ ಅನ್ನು ಮಾತಾಡಿದೆ. ಅವರು ಹೀಗೆ ಮಾತಾಡ್ತಾ ಅವರು ಬಹಳಷ್ಟು ವಿಚಾರ ಹೇಳಿದ್ರು. ಯಾವ ಮರದಲ್ಲಿ ಯಾವ ಹಕ್ಕಿ ಕೂತ್ಕೊಳ್ತದೆ ಅಂತ ಅವ್ರು ಹೇಳಿದ್ರು. ಹೊಂಗಾರೆ ಮರದಲ್ಲಿ ಇದು ಕೋಗಿಲೆಗಳು ಆದಷ್ಟು ಬರ್ತದೆ ಅಂತ. ಅದನ್ನ ನಾವು ಈಗ ಕಾಣಲಿಕ್ಕೆ ಇಲ್ಲ. ಈ ಹೊಂಗಾರೆ ಮರ ಎಲ್ಲಿದೆ ಅಂತ ಹಳ್ಳಿಯಲ್ಲಿ ಇರ್ಬೋದು ವಿನ ಸಿಟಿಯಲ್ಲಿ ಒಂದೇ ಹೊಂಗಾರೆ ಮರ ಇಲ್ಲ. ಆಮೇಲೆ ದಡ್ಡಲ್ ಅಂತ ಹೇಳ್ತೇವೆ. ದಡ್ಡಲ್ ಅದರ ಒಂದು ಬಿಳಿ ಬಿಳಿ ಹೂವು, ಇದು ಕೂಡ ಈ ದೊಡ್ಡ ಗಿಳಿ ಜಾತಿ ಇದ್ದು ಇದೆ. ಅದಕ್ಕೆ ಎಂತ ಹೇಳುದು, ಅದರ ಕೆಂಪು ಪುಕ್ಕ ಬಂದು ಆ ಗಿಡ ಈ ಹೊಂಗಾರೆಯಲ್ಲಿ ಬಹಳಷ್ಟು ಇದೆ ಅಂತ. ಆಮೇಲೆ ನಾನಿಲ್ ಮೂಡಬಿದ್ರೆಯಲ್ಲಿ ಒಂದು ದೊಡ್ಡ ಕಾಡೆ ಇದೆ, ನಾನಿಲ್ ಅಂತೇಳಿ. ಇದರಲ್ಲಿ ಈ ಮೈನಾ, ಕೋಗಿಲೆ ಇರ್ಬೋದು, ಇದು ಬಹಳಷ್ಟು ಬದುಕ್ತದೆ ಅಂತ. ಈಗ ಕೇವಲ ಈ ಪೇರಳೆ ಅಥವಾ ಚಿಕ್ಕು, ಮಾವು, ರೆಂಜೆ ಈ ಮರಕ್ಕೆ ಜಾಸ್ತಿ ನಾವು ಬಾವಲಿ ಮತ್ತು ಕಾಗೆಗಳು ಬರುವುದು ನೀವು ಗಮನಿಸಿರ್ಬೋದು. ಯಾವ ಮರವನ್ನು ನಟ್ರೆ ಯಾವ ಹಕ್ಕಿ ಬರ್ತದೆ ಅಂತ. ಈ ಬುಲ್ಬುಲ್ಗೆ ನಾವು ಏನ್ ಬೇಕು ಅಂತ ಅಂಥದೇ ಮರವನ್ನು ನಾವು ನಡಬೇಕು ಅಂತ ಆ ವಿಜ್ಞಾನಿ ಸುಮಾರಷ್ಟು ಹೇಳಿದ್ರು. ಅವರು ಪಟಪಟ ಹೇಳ್ತಾ ಹೋಗುವಾಗ ನನಗೂ ಅಷ್ಟು ಗಮನಿಸ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಯಾವ ಹಕ್ಕಿಗೆ, ಈಗ ಗಿಳಿ ಇದು ಕಮ್ಮಿ ಆಗಿದೆ ಅಂತ ಹೇಳ್ತೇವೆ. ಯಾಕಂದ್ರೆ ಗಿಳಿ ಇರ್ಬೇಕಾದ್ರೆ ನಾವೊಂದು ಈ ಒಂದು ಹಣ್ಣಿನ ಗಿಡ ನಡ್ತೇವೆ. ಏನಂದ್ರೆ ಅದೇ ದಾರೆಪುಳಿ ಅಂತ ಹೇಳ್ತೇವೆ. ದಾರೆಪುಳಿ ಅಂತ ಮೇಡಮ್, ದಾರೆಪುಳಿ ಅದನ್ನು ಕನ್ನಡದಲ್ಲಿ ಎಂತ ಹೇಳ್ತಾರೆ ಗೊತ್ತಿಲ್ಲ. ಅದಕ್ಕೆ ಗಿಳಿ ಬರ್ತದೆ. ಗಿಳಿ ಏನು ಅಂದ್ರೆ ಅದರ ಪರಿಮಳಕ್ಕೆ ಹುಡುಕಿ ಬರ್ತದೆ. ನಾವೆಲ್ಲ ಒಂದು ತೋಟದಲ್ಲಿ ಒಂದು ಹಸಿರು ಮೆಣಸಿನಕಾಯಿ ನೋಡಿರ್ಬೋದು. ತೋಟದಲ್ಲಿ ಅದು ನಾವು ಸಾಕಿ ಬರುದಲ್ಲ, ಅಲ್ಲಲ್ಲೇ ಅದು ಬರ್ತಾ ಇರ್ತದೆ, ಪರಿಸರದಲ್ಲಿ ಅದು ಬರ್ತದೆ. ಅದಕ್ಕೆ ಕೂಡ ಆ ಸಣ್ಣ ಗಿಳಿ ಬರ್ತದೆ. ಈ ಗಿಳಿ ಎಲ್ಲ ನಶ್ವರ ಯಾಕೆ ಹಾಕ್ಲಿಕ್ಕೆ ಸಾಧ್ಯತೆ ಇದೆ ಅಂದ್ರೆ ಅದಕ್ಕೆ ಬೇಕಾದ ಹಣ್ಣು ಸಿಗ್ತಾ ಇಲ್ಲ. ಅದು ತಿನ್ನುವಂತ ಆಹಾರ ಬೇಕು. ನಾವು ಎಲ್ಲಾ ಕಡೆ ಪೇರಳೆ, ಎಲ್ಲಾ ಕಡೆ ಮಾವಿನ ಮರ, ಎಲ್ಲಾ ಕಡೆ ನಾವು ರೆಂಜೆ ಅಥವಾ ಬೇರೆ ಯಾವುದೇ ಒಂದು ಫ್ರೂಟ್ಸ್ ಅನ್ನು ಅದು ಅದಕ್ಕೆ ಅಟ್ರಾಕ್ಷನ್ ಆಗುದು. ಅದೇ ತಿನ್ನಿಕ್ಕೆ ಬೇಡ. ಅದಕ್ಕೆ ಅದರದೇ ಆದ ಒಂದು ತಿನಿಸು ಇದೆ. ಅದನ್ನು ನಡ್ತಾ ಹೋಗ್ಬೇಕು ವಿನಃ ನಾವು ಎಲ್ಲವನ್ನು ಖಾಲಿ ಮಾವಿನ ಮರವೇ ನಡೆದ್ರೆ ಅಥವಾ ಪೇರಳೆನೇ ಮರ ನಟ್ಕೊಂಡ್ರೆ ಎಲ್ಲಾ ಹಕ್ಕಿಗಳನ್ನು ಅಟ್ರಾಕ್ಷನ್ ಮಾಡಿ. ನಮ್ಮ ಗೋಲ್ ಏನಂದ್ರೆ ಎಲ್ಲಾ ರೀತಿಯ ನಮ್ಮ ಮಿಸರ್ ಕ್ರಾಸ್ಟಾ ಮತ್ತು ವಿನೀತಾ ರೈ ಮೇಡಮ್ಗೆ ಹೇಳ್ತಾ ಇರೋದು, ನಾವು ಎಲ್ಲಾ ಜಾತಿಯ ಮರಗಳನ್ನು ನಡುವ. ರೆಂಜೆನ ಕೂಡ ನಟ್ರೆ ಅದರಲ್ಲಿ ಬಹಳಷ್ಟು ಹಕ್ಕಿ ಇದು ಬರ್ತದೆ ಅಂತೆ, ಹಕ್ಕಿ ತಿನ್ನಿಕ್ಕೆ ಸಾಧ್ಯತೆ ಇದೆ. ಹಾಗೆ ಬೇರೆ ಬೇರೆ ವೆರೈಟಿ ಗಿಡವನ್ನು ನಾವು ನಡೋಣ. ಈ ಪರಿಸರವನ್ನು ಅತ್ಯುತ್ತಮವಾಗಿ ನಾವು ಕಾಪಾಡಬೇಕಾದ್ರೆ ನಾವೆಲ್ಲ ಕೈ ಜೋಡಿಸ್ಬೇಕು. ಇವತ್ತು ರೋಟರಿ ಕ್ಲಬ್ ಇರ್ಬೋದು, ಸೈಂಟ್ ರೇಮಂಡ್ ಡಿಗ್ರಿ ಕಾಲೇಜ್ ಇರ್ಬೋದು, ಫ್ಯೂಚರ್ ಅಕಾಡೆಮಿಕ್ ಇರ್ಬೋದು, ಇವರೆಲ್ಲರೂ ಕೂಡ ಕೈ ಜೋಡಿಸಿ ನಮ್ಮ ಏನಂದ್ರೆ ಇನ್ನಷ್ಟು ಬಹಳಷ್ಟು ಎನ್ ಜಿ ಒ ಮುಂದೆ ಬರಬೇಕು. ಮುಂದೆ ಬಂದ್ರೆ ಮಾತ್ರ ಸಾಧ್ಯತೆ ಆಗಿದೆ. ನಾವು ಒಂದಷ್ಟು ಸಂಘ ಸಂಸ್ಥೆ ಕೆಲಸ ಮಾಡಿದ್ರೆ ಆಗೋದಿಲ್ಲ. ಇಡೀ ಸಮುದಾಯನೇ ಇದರ ಬಗ್ಗೆ ಪಾರ್ಟಿಸಿಪೇಟ್ ಮಾಡಬೇಕು. ನಮ್ಮ ಪರಿಸರ ಉಳಿಸ್ಬೇಕಾದ್ರೆ ಇಡೀ ಸಮುದಾಯಕ್ಕೆ ಒಂದು ದೊಡ್ಡ ಮಟ್ಟದ ಅವೇರ್ನೆಸ್ ಹೋಗ್ಬೇಕು. ಆಗ ಮಾತ್ರ ಈ ಒಂದು ನಮ್ಮ ಕಾರ್ಯಕ್ರಮ ಸಕ್ಸಸ್ ಆಗ್ತದೆ. ಈಗೇನು ಜೀತನ್ನು ಗಮನಿಸಿದ್ರೆ, ಮಿಸ್ಟರ್ ಉಳ್ಳಾಲವನ್ನು ಗಮನಿಸಿದ್ರೆ, ಇವರೆಲ್ಲ ಒಂದು ಅಸಾಧಾರಣ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಯಾರು ಗೈಡ್ ಮಾಡಲಿಲ್ಲ. ಅವರದೇ ಒಂದು ಭಾವನೆಯಲ್ಲಿ ಅವರೇ ಅರ್ಥ ಮಾಡಿಕೊಂಡ ರೀತಿಯಲ್ಲಿ ಪ್ರಕೃತಿಯನ್ನು ನಾವು ಉಳಿಸ್ಬೇಕಾದ್ರೆ ಏನ್ ಕೆಲಸ ಮಾಡ್ಬೇಕು? ಅಟ್ಲೀಸ್ಟ್ ಮರ ಗಿಡಗಳನ್ನು ನಡುವ, ಹಣ್ಣು ಕಾಯಿ ಕೊಡುವಂತ ಗಿಡವನ್ನು ನಡುವ, ಈಗ ನಾಡನ್ನು ಹಸಿರಾಗಿ ಮಾಡುವ ಎಂಬ ಪ್ರಯತ್ನದಲ್ಲಿ ನಮಗೆ ಹೇಳದೆ ಕೇಳದೆ ಯಾರ ಜಾಗವನ್ನು ಅವರು ಹುಡುಕದೆ ಅವ್ರಿಗೆ ಎಲ್ಲಿ ಜಾಗ ಸಿಕ್ಕಿದೆ ಅದನ್ನು ಅವರು ನಟ್ಟು ಪೋಷಣೆ ಮಾಡಿ ಇವತ್ತು ನಮ್ಮ ಕಣ್ಣೆದುರು ನಾವು ನೋಡಿದ್ದೇವೆ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಗಿಡ ಮರಗಳು ಬೆಳೆದು ನಿಂತಿದೆ.